ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಪಾದಯಾತ್ರೆ ಅಂತ ತಡೀತೀರ ನೀವು? ಯಾಕೆ ಏನಾಗಿತ್ತು ನಿಮ್ಗೆ? ಏನಾಗಿತ್ತು? ಗುಂಟೂರು ಗಡ್ಡ ವಿಚಾರದಲ್ಲಿ ಅಲ್ಲ, ಗುಂಟೂರು ಗಡ್ಡ ವಿಚಾರದಲ್ಲಿ 4-8 ಸ್ಟಿಚಿಂಗ್ ಆಗಿದೆ. ನೀವು FIR ಹಾಕ್ಲಿಲ್ಲ. SP ಅವ್ರಿಗೆ ಹೇಳಿದ್ಮೇಲೆ ನೀವು FIR ಹಾಕ್ತೀರಾ? SP ಅವ್ರಿಗೆ ಹೇಳಿದ್ಮೇಲೆ ಕೂಡ ನೀವು 12 ಗಂಟೆ ಆದ್ಮೇಲೆ FIR ಹಾಕಿರೋದು. ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ಗಳನ್ನ ಕೂರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ ನೀವು? ಯಾವ ಮಗು ಅಂತ ನೀವು ಕರುಣೆ ಇಲ್ಲ, ದಯ ಇಲ್ಲ ನಿಮ್ಗೆ. ಮಗು ಅಂತ ಹೇಳ್ತೀರಾ ತಿರ್ಗಾ ನಿಮ್ಮ ಬಾಯಿಂದ. ನೋಡಪ್ಪ, ನಾನು ಹೇಳಿದ್ದೀನಿ, ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಧನ್ಯವಾದ. ಆಯ್ತು, ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಇದ್ಯಾಕೆ ಮಾಡಿಲ್ಲ? ಕಾಂಗ್ರೆಸ್ ಏಜೆಂಟ್ಗಳು, ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಚೇರ್ ಮೇಲೆ ಕಾಲ್ ಹಾಕೊಂಡು ವ್ಯಾಪಾರಗಳು ಮಾಡ್ಕೊಂಡು 50-50 ಡಕಾಯಿತಿ ಮಾಡಿದ್ರು 50-50, ಕಳ್ತನ ಆದ್ರೂ 50-50, ರೌಡಿಸಮ್ ಮಾಡಿದ್ರು 50-50. ಏನಾಗ್ತದೆ ಗೊತ್ತಿದೆ? ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. IG ಅವ್ರು ಹೇಳಿದ್ರು ನಿಮ್ಗೆ ಬರೀ ನೀವು SP ನ IG ಸಿಕ್ಕು ಕುಚ್ಕೊಂಡು ಹೋಗ್ತೀರಾ ನೀವು? ಹಾಗಾದ್ರೆ ನೀವು ಮಾಡ್ತಾ ಇರೋದೇ ಅದು. ನೀವು ಎಷ್ಟು ಕೇಸ್ಗಳಲ್ಲಿ SP ನೋಡ್ರಿ, ಎಷ್ಟು ಕೇಸ್ಗಳಲ್ಲಿ ನಾನು ಫೋನ್ ಮಾಡಿ SP ಅವರು IG ಅವ್ರು ಫೋನ್ ಮಾಡ್ತಾರೆ FIR ಮಾಡಿರೋದು. ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ. ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ. ಗೌರವ ಇದೆ. ಯಾಕೆ ಕಾಲ್ ಮಾಡ್ತೀರಾ ನೀವು? ಏನ್ ಬೆಳಗ್ಗೆ ಬಂದಿರೋದು? ಎಷ್ಟು ಕೇಸ್ಗಳಲ್ಲಿ ನಾನು ನಿಮ್ಗೆ ಫೋನ್ ಮಾಡಿದ್ದೀನಿ. SP ಅವ್ರು ಹೇಳೋವರೆಗೂ ನೀವು ಮಾಡಿಲ್ಲ. ನೀವು SP ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ. SP ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ. ಹೊಡೆದಿರೋದು ಬೇರೆ, ಅದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ. 1 ವರ್ಷದಿಂದ 3ನೇ ಸಾರಿ ಹೊಡೆದಿರೋದು. ಯಾಕೆ ಕ್ರಮ ತಗೊಂಡಿಲ್ಲ ನೀವು? ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ಹಾಕ್ರಿ ಬಾಕ್ಲು. ಇಲ್ಲ SP ತಗೊಂಡು ಬಂದು ಕೂರ್ಸ್ರಿ. ಇಲ್ಲೇ SP ಕುಂತ್ಕೊಂಡ್ಲೆ ಪ್ರತಿಯೊಂದಕ್ಕೂ ನಾವು SP ಫೋನ್ ಮಾಡ್ಬೇಕಾ? IG ಅವ್ರು ಫೋನ್ ಮಾಡ್ಬೇಕಾ? ಮಗುಗೆ ಅನ್ಯಾಯ ಆಗಿದೆ, ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕರುಣೆ ಇಲ್ವಾ? ಸ್ವಲ್ಪ ದಯ ಇಲ್ವಾ ನಿಮ್ಗೆ? ಪ್ರತಿಯೊಂದಕ್ಕೂ SP ಫೋನ್ ಮಾಡ್ಬೇಕು. SP ನಿಮ್ಗೆ ಫೋನ್ ಮಾಡ್ಬೇಕಾ? IG ಅವ್ರು ಫೋನ್ ಮಾಡ್ಬೇಕಾ? ಕನಿಷ್ಠ ಅವ್ರಿಗೆ IG ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್, ಇವಾಗ ಆಗ್ಲೇಬೇಕು FIR ಅಂತ ಹೇಳ್ತಾರೆ. ನಿಮ್ಗೇನಾಗಿದೆ ರೋಗ? ಮಾಡೋದಲ್ಲ ರೀ, ಮಾಡೋದಲ್ಲ. ನಾನೇನ್ ಹೇಳಿದ್ದೀನಿ? ಅದಲ್ಲ, ನೀವು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ, ನೀವು ಐ ಹಾಸ್ಪಿಟಲ್ ಕಳಿಸಿದ್ದೀರಾ. ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಧನ್ಯವಾದಗಳು. ನಾನು ಹೇಳಿದ್ದೀನಿ, ಫೋನಲ್ಲೂ ಹೇಳಿದ್ದೀನಿ. ಮತ್ತೆ ನೀವು FIR ಮಾಡೋದಕ್ಕೇನೋ ಅಲ್ಲ, ನಾನು ಒಳಗೆ ಬರೋದಿಲ್ಲ. ನಿಮ್ಗೆ ಕನಿಷ್ಠ ನಿಮ್ಗೆ ತಾಲೂಕಲ್ಲಿ ನೀವೇನು ಹಾಳು ಮಾಡಬೇಕು ಅಂತ ಬಂದಿದ್ದೀರಾ? DYSP ಅವರು ನೀವು ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ಗರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು. ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರು ಕಣ್ಣು ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ವಾ? ಏನೇನ್ಕೊಂಡಿದ್ದೀರಾ ನೀವು? ನಿಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಿಮ್ಮ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ FIR ಹಾಕ್ಬೇಕು ಅಂತ. ನಿಮ್ಗೆ ಏನಾಗಿದೆ ರೋಗ? FIR ಹಾಕೋದಕ್ಕೆ ನೀವು DYSP ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ. ಅಂದ್ರೆ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ, ನಿಮ್ ಕುರ್ಚಿ ಗಟ್ಟಿ ಆಗ್ಬೇಕು ಅಂತ ನೀವು FIR ಹಾಕೋದಿಲ್ವಾ? ನಾಳೆ ಅಲ್ಲ ರೀ, ಈಗ ಈ DYSP ಬಗ್ಗೆ